ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶಿವಲೀಲಾ. ಧಾರವಾಡಕ್ಕೆ ಫೇಮಸ್ ಆಗಿರುವಂಥ ನಾನು ಸ್ವೀಟನ್ನು ಮಾಡ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮೈ ಮಮ್ಮಿ. ಅದೇನಂತ ನೋಡೋಣ. 3 ಕಪ್ಪಷ್ಟು ಸಕ್ಕರೆ ತೊಗೊಳ್ತಾ ಇದ್ದೀನಿ. ಅದಕ್ಕೆ 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದನ್ನ ಸಣ್ಣಗೆ ಉರಿ ಇಟ್ಕೊಂಡು ನಿಧಾನಕ್ಕೆ ತಿರುಗಿಸ್ತಾ ಇರಬೇಕು. ಇನ್ನೊಂದು ಇನ್ಫಾರ್ಮೇಷನ್ ಹೇಳೋಕೆ ಇಷ್ಟಪಡ್ತೀನಿ. ಅದೇನಂದ್ರೆ ನಂದಾಲ್ ಬ್ಯಾಂಕ್ ಕೋಚಿಂಗ್ ಅಂತಂದು ಅದನ್ನು ನಾ ತೊಗೊಂಡಿದ್ದಂಥ ಕೋಚಿಂಗ್ ಸೆಂಟರು. ಕೈ ಬಿಡದೆ ಇನ್ನು ತಿರುಗಿಸ್ತಾ ಇರಬೇಕು. ಒನ್ ಟೈಮು ನಾನು ನನ್ನ ಫ್ರೆಂಡ್ ಮಾಮ ಅಣ್ಣ ಹೋಗಿ ನೋಡ್ಕೊಂಬಂದ್ವಿ ಅಲ್ಲಿದು ಯಾವ ಥರ ಸಿಸ್ಟಮ್ ಇದೆ ಅಂತಂದು. ಅಲ್ಲಿ 10,000 ಫೀಸ್ ಒಂದು ಬುಕ್ಕ ಕೊಡ್ತಾರೆ ಅವರು. ಅದನ್ನು ನಾವು ಆ 10,000 ಫೀಸ್ ಕಟ್ಟಿದ್ರೆ ನಾವು ಯಾವ ಟೈಮ್ ಆಗಿದ್ರು ಎಷ್ಟು ವರ್ಷ ಬಿಟ್ಟು ಹೋದರೂ ಹೋಗ್ಬೋದು. ಅದ್ರ ಜೊತೆಗೆ ಒಂದು ಐ ಡಿ ಕಾರ್ಡ್ ಕೊಟ್ಟಿರ್ತಾರೆ ಅವರು. ಆ ಬುಕ್ಕು ಮತ್ತು ಐ ಡಿ ಕಾರ್ಡ್ ತೊಗೊಂಡು ನಾವು ಯಾವಾಗ ಬೇಕಾದ್ರೆ ಹೋದರೂ ಕರ್ಕೊತಾರೆ ಅವರು. ಈ ಥರ ದೊಡ್ಡ ದೊಡ್ಡ ಬಬಲ್ಸ್ ಬಂದು ಹೊಡಿಬೇಕು ಅವು. ಆವಾಗ ಏನು ಮಾಡ್ಬೇಕಂದ್ರೆ ಇಳುವಿ ತಿರುಗಿಸ್ತಾ ಇರ್ಬೇಕು ಇದನ್ನು. ಬಬಲ್ಸ್ ಹೆಂಗೆ ದೊಡ್ಡ ದೊಡ್ಡ ಇದು ಹೊಡಿತಾ ಹೋಗ್ತಾ ನೋಡಿ, ತಿರುಗಿಸ್ತಿರ್ಬೇಕು ಇದನ್ನು. ಬೆಳಗ್ಗೆ ಇಂಗ್ಲೀಷ್ ಕ್ಲಾಸಸ್ ಇರ್ತೈತಿ ಆಂಧ್ರದೊಳಗೆ. ನೆಕ್ಸ್ಟು 10 o'clock ಹಿಂಗೆ ಟೆಸ್ಟ್ ಇರ್ತಾವೆ. ಅದು ಆರ್ತಾ ಈ ಥರ ಆಗುತ್ತೆ. ಟೆಸ್ಟ್ ಇರ್ತೈತಿ ಬೆಳಗ್ಗೆ 10ರಿಂದ 10 ಮೇಲೆ. ಆಫ್ಟರ್ನೂನು ರೆಸ್ಟ್ ಇರ್ತೈತಿ. ಸಾಯಂಕಾಲ ಅದೇ ಕ್ವಶನ್ ಪೇಪರ್ ಕೊಟ್ಟಿರೋದನ್ನು ಬಿಡಿಸ್ತಾರೆ ಅವರು. ಮತ್ತು ವಾರದೊಳಗೆ 2 ಟೈಮ್ಸ್ ಅಥವಾ 3 ಟೈಮ್ಸ್ ಏನಂದ್ರೆ ಆನ್ಲೈನ್ ಟೆಸ್ಟ್ ಇರ್ತೈತಿ. ಅಲ್ಲೇ ಕಂಪ್ಯೂಟರ್ ಸೆಂಟ್ರ್ ನಾವು ಯಾವಾಗ ಬೇಕಾದ್ರೂ ಹೋಗ್ಬೋದು. ಶಿಫ್ಟ್ ವೈಸ್ ಇರ್ತಾವೆ. ಇದು ಆರ್ತಾ ಈ ಥರ ಪುಡಿ ಆಗಿದೆ. ಸಕ್ಕರೆ ಪುಡಿ ಬೋರಾಸ್ ಶುಗರ್ ಅಂತಾರೆ ಇದಕ್ಕೆ. ಒಂದು ಬಾಳಿಗೆ ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ನಾನು ಶುಗರನ್ನು ತೊಗೊಂಡಿದ್ನಲ್ಲ ಆ ಕಪ್ಲೆ ಹಾಲಿನ ಪುಡಿ ತೊಗೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ತಾ ಇರಬೇಕು ಅದನ್ನ. ಇಲ್ಲ ಅಂತಂದರೆ ತಳ ಹಿಡಿತೈತೆ ಅದು. ನಂದ್ಯಾಲದೊಳಗೆ ಕೋಚಿಂಗ್ ತುಂಬ ಚೆನ್ನಾಗಿದೆ. ನಾನು 2017 ಒಳಗೆ ಹೋಗಿದ್ದೆ. ಅಲ್ಲೇನಂದರೆ ಒಂದು 6 ತಿಂಗಳ ಕೋರ್ಸಸ್ ತೊಗೊಂಡೆ ನಾನು. ಆಮೇಲೆ ನಂದು ಮ್ಯಾರೇಜ್ ಫಿಕ್ಸ್ ಆಯ್ತು. ಹಾಗಾಗಿ ನಾನು ಬಿಟ್ಟು ಬಂದೆ. ಬಟ್ 2 ಇಯರ್ಸು ಈ ಥರ ಕೋಚಿಂಗ್ ತೊಗೊಂಡ್ರೆ ಆಲ್ಮೋಸ್ಟ್ ಸೆಲೆಕ್ಟ್ ಆಗ್ತಾವೆ ಅಂತ ನಾನು ಹೇಳ್ಬೋದು. ಇನ್ನೊಂದು ಏನಂತಂದ್ರೆ ನಮ್ಮದು ಕರ್ನಾಟಕದ ಕಟ್ ಆಫ್ ಕಡಿಮೆ ಇರ್ತೈತಿ. ಹಾಗಾಗಿ ಆ ಕಡೆ ಆಂಧ್ರ ಸೈಡು ಬೇರೆ ಕಡೆಯವರು ಎಲ್ಲರೂ ನಮ್ಮ ಆಂಧ್ರ ಕಡೆ ಕರ್ನಾಟಕದ ಕಡೆನೇ ಹಾಕ್ತಾರೆ. ನಮ್ಮದು ಅದರ್ ಸ್ಟೇಟ್ಸ್ಗಿನ ಕಂಪೇರ್ ಮಾಡಿದರೆ ನಮ್ಮದು ಕರ್ನಾಟಕದ್ದು ಕಟ್ ಆಫು ತುಂಬ ಕಡಿಮೆ ಇರ್ತೈತಿ. ಇನ್ನೇನು ಟೀಚಿಂಗ್ ಎಲ್ಲ ಚೆನ್ನಾಗಿದೆ ಅಲ್ಲೇ. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಂತೂ ಆಗೋದೇ ಇಲ್ಲ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಅದು ಹೋಗ್ತಾ ಹೋಗ್ತಾ ರೂಢಿ ಆಗುತ್ತೆ. ಬಟ್ ಇನ್ನೊಂದು ಏನಂದ್ರೆ ಅಲ್ಲಿಯವರಿಗೆ ಏನಂದ್ರೆ ಆಂಧ್ರದವ್ರಿಗೆ ನಮ್ಮ ಕನ್ನಡ ಕಲಿಬೇಕನ್ನೋ ಆಸೆ ಇರುತ್ತೆ. ಹಾಗಾಗಿ ಅವರು ನಮಗೆ ತೆಲುಗನ್ನ ಕಲಿಸ್ತಾರೆ, ನಾವು ಅವ್ರಿಗೆ ಕನ್ನಡ ಕಲಿಸ್ತೀವಲ್ಲ. ಹಾಗಾಗಿ ಅವ್ರು ನಮ್ಮನ್ನ ಹಚ್ಕೊಳೋದು ಟ್ರೈ ಮಾಡ್ತಾರೆ. ಈಗ ಏನು ಮಾಡಿದೆ ಅಂದರೆ ಇದಕ್ಕೆ ನಾನು 1/4 ಹಾಲು ತೊಗೊಂಡು ಸ್ವಲ್ಪ ಹಾಕ್ಕೊಂಡು ಹಿಂಗೆ ತಿರುಗಿಸ್ತಾ ಇದ್ದೀನಿ. ಈ ಥರ ಹಾಲು ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಈ ಥರ ತಿರುಗಿಸ್ತಾ ಇರ್ಬೇಕು ಅದನ್ನ. ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ನಂದ್ಯಾಲ್ ಬಗ್ಗೆ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ಅಥವಾ ಏನಾದರೂ ಕೇಳಬೇಕಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಅದಕ್ಕೆ ರಿಪ್ಲೈ ಕೊಡ್ತೀನಿ. ಈ ಥರ ಆಗ್ತಿದೆ. ಅದು ತಳ ಹಿಡಿತಿಲ್ಲ, ಅದು ಈ ಥರ ಆಗಿರ್ಬೇಕದು. ಅಲ್ಲಿ ವಸತಿನೇ ಇದೆ ಕೋಚಿಂಗ್ ಒಳಗೆ. ಅವ್ರದ್ದು ಐತಿ ಅದಕ್ಕೆ ಕೋಚಿಂಗ್ ಸೆಂಟರ್ನೊಳಗನ ಅಲ್ಲಿ ಹಾಸ್ಟೆಲ್ ಫೆಸಿಲಿಟಿನೇ ಐತಿ. ಹೊರಗಡೆನೂ ಫೆಸಿಲಿಟೀಸ್ ಅದಾವೆ. ಹೊರಗಡೆನೇ ಜಾಸ್ತಿ ಇರೋದು ರೂಮ್ ಅದು. ಅಲ್ಲೇ ಊಟದಲ್ಲಿ ಮತ್ತು ವಸತಿದಲ್ಲಿ ಯಾವ ಸಮಸ್ಯೆನೂ ಆಗೋದಿಲ್ಲ. ತುಂಬ ಚೆನ್ನಾಗಿದೆ ಅಲ್ಲಿ ಕೋಚಿಂಗು.
ನಂಗೆ ಬಹಳ ಇಷ್ಟ ಆಗ್ತದೆ ಕೋಚಿಂಗ್ ಸೆಂಟರ್. ಈ ಥರ ಅದು ತಳ ಹಿಡಿಬಾರ್ದು. ಇವಾಗ ಅದನ್ನ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟಿದ್ದೆ ನಾನು, ಪೂರ ಆರಿದೆ. ಆ ಸಕ್ಕರೆ ಪುಡಿ ಇತ್ತಲ್ಲ, ಬೂರ ಪುಡಿ, ಅದನ್ನ ಹಾಕಿ ಕಲಿಸ್ಕೊತಾ ಇದ್ದೀನಿ. ಅದನ್ನ ರುಚಿ ನೋಡಿದೆ, ಇನ್ನೂ ಸ್ವಲ್ಪ ಸಕ್ಕರೆ ಬೇಕನ್ನಿಸ್ತು, ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೊತಿದ್ದೀನಿ. ನನ್ನ ಮಗಳು ಸ್ಕೂಲಿಂದ ಬಂದಳು, ಆ ಟೈಮ್ಗೆ ಅದು ರೆಡಿ ಆಗಿತ್ತು. ಅವಳೇ ರೌಂಡಾಗಿ ಮಾಡ್ಕೊಳ್ತಾ ಇದ್ದಾಳೆ. ನಾನೊಂದು ಬೋರಾ ಶುಗರ್ ಐತಲ್ಲ ಅದರೊಳಗೆ ಹಾಕಿ ಅದನ್ನು ಮಾಡಿಡ್ತಾ ಇದ್ದೀನಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಸೇಮ್ ನೋಡೋಕ್ಕೆ ಏನಾಗಿದಾವೆ ಅಂದರೆ ಮನೆಯೊಳಗೆ ಮಾಡಿದ್ದು ಆ ಥರ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಾಗಿದಾವೆ. ಹೊರಗಡೆ ಯಾರಿಗಾರ ಟೇಸ್ಟಿಗೆ ಕೊಟ್ರೆ ಸೇಮ್ ಅಲ್ಲಿ ಹೊರಗಡೆ ತಂದಿದ್ವೇನೋ ಆ ಥರ ಅನ್ನಿಸ್ತೈತೆ. ಇವಳು ನನ್ನ ಮಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. Please support my mummy.